ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ಅಂದರೆ ಬೆಳಗ್ಗೆ ಆದ ತಕ್ಷಣವೇ ನಮ್ಮ ಹೆಣ್ಮಕ್ಳಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು, ದೋಸೆ ಏನಾದರೂ ಮಾಡಬೇಕಾ, ಹಿಂದಿನ ದಿನವೇ ದೋಸೆ ಬ್ಯಾಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಬಟ್ ನಾನು ಹೇಳೋ ರೆಸಿಪಿ ಹಾಗಲ್ಲ, ವಿತಿನ್ 10 ಮಿನಿಟ್ಸಲ್ಲೇ ದೋಸೆ ಆ್ಯಂಡ್ ದೋಸೆ ಬ್ಯಾಟ್ ರೆಡಿ ಆಗೋಗುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಹಾಗೂ ಕೊತ್ತಂಬರಿ. ಇಷ್ಟಿದ್ರೆ ಸಾಕು, ಗೋಧಿ ದೋಸೆ ರೆಡಿ ಆಗೋಗುತ್ತೆ. ಹಾಗೆ ಗೋಧಿ ಹಿಟ್ಟು, ಚಿರೋಟೆ ರವೆ ಕೂಡ ಬೇಕು. ಮತ್ತು ಕೇಳ್ಬಿಟ್ಟಿರಿಗೆ ಹಾಗೆ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಚಿರೋಟೆ ರವೆಯನ್ನು ಹಾಕ್ಕೋಬೇಕಾಗುತ್ತೆ. ಅಳತೆ ಪ್ರಕಾರ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಚಿರೋಟೆ ರವೆ ಹಾಕ್ಕೋಬೇಕಾಗುತ್ತೆ. ಹಿಟ್ಟು ನೆನೆಸಿಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾನು ಹೆಚ್ಚಿರತಕ್ಕಂಥ ಈರುಳ್ಳಿ, ಕ್ಯಾರೆಟ್, ಟೊಮೊಟೊ ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಆಮೇಲೆ ನಾನು ಅಚ್ಚದ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಖಾರ ಆಗುತ್ತೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅನ್ನೋ ರೀಸನ್ಗೆ ಖಾರದ ಪುಡಿ ಹಾಕ್ಕೊತಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊತ ದೋಸೆ ಬ್ಯಾಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನೀವೇನು ಮಾಡಬೇಕಂದ್ರೆ ಕೈಯಲ್ಲೇ ಕಲಿಸ್ಕೋಬೇಕಾಗುತ್ತೆ. ಯಾಕಂದರೆ ಸ್ಪೂನಲ್ಲೆಲ್ಲ ಕಲಸಿದ್ರೆ ಅದು ನೀಟಾಗಿ ಕಲೆಯಲ್ಲ. ಹಾಗಾಗಿ ಕೈಯಲ್ಲೇ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊತ ಕೈಯಲ್ಲೇ ಕಲಿಸ್ಕೋಬೇಕಾಗುತ್ತೆ. ಸ್ಪೂನಲ್ಲಿ ಕಲಿಸ್ಕೊಂಡ್ರೆ ಏನಂದರೆ ಗಂಟಂಗೆ ಹಾಗೆ ಉಳ್ಕೊಂಡು ಬಿಡುತ್ತೆ. ಇವಾಗ ದೋಸೆ ಬ್ಯಾಟ್ ರೆಡಿ ಆಯಿತು. ಹಾಗೆ ಸ್ಟವ್ವಿಗೆ ಒಂದು ಸ್ವಲ್ಪ ಹಂಚು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡ ನಂತರ ದೋಸೆನ ಹಾಕಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಿದೆ. ನಾನು ಸ್ವಲ್ಪ ಇಲ್ಲಿ ದಪ್ಪನೇ ದೋಸೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ದಪ್ಪ ಅಂದ್ರೆ ಇಷ್ಟ ದೋಸೆ ಹಾಕೋದ್ರಲ್ಲಿ. ಹಾಗಾಗಿ ನಾನು ದಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಬೇಕಾದರೆ ಹಾಕ್ಕೋಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ದೋಸೆ. ಕಲರ್ ಕೂಡ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ, ಫೈನಲ್ ಲುಕ್ ಕೇಕ್ ಕಾಣಿಸ್ತಿದೆ ದೋಸೆದು. ತುಂಬ ತಿನ್ನೋದಕ್ಕೆ ಮೃದು ಆಗಿರುತ್ತೆ, ನೋಡೋದಕ್ಕೆ ಕೂಡ ತುಂಬ ಮೃದು ಆಗಿರುತ್ತೆ ದೋಸೆ. ನೀವು ಬೇಕಾದರೆ ತೆಳ್ಳು ಕೂಡ ಹಾಕ್ಕೋಬೋದು. ನಾನು ಆಗಲೇ ಹೇಳಿದಂಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಹಾಕ್ಕೊಂಡ್ರೂ ಕೂಡ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.